ನಿನ್ನೆ ಸಂಜೆ ರಾಜ್ಯದ 7ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಪೂರ್ವ ಮುಂಗಾರು ಮಳೆ ಅಬ್ಬರಿಸಿದೆ. ವಿಜಯಪುರದಲ್ಲಿ ಇದರಿಂದಾಗಿ ದುರಂತವೇ ನಡೆದು ಹೋಗಿದೆ. ಭಾರೀ ಮಳೆ ಜೊತೆಗೆ ದೊಡ್ಡ ಪ್ರಮಾಣದ ಗಾಳಿ ಇತ್ತು. ಪರಿಣಾಮ ಮನೆಯೊಂದರ ಮೇಲ್ಚಾವಣಿ ಕುಸಿದು 4 ಮೃತಪಟ್ಟಿದ್ದಾರೆ. ವಿಜಯಪುರ ಜಿಲ್ಲೆಯ ಆಲಮೇಲ ತಾಲೂಕಿನ ಮೊರಗಟಿ ಗ್ರಾಮದಲ್ಲಿ ನಡೆದಿರುವಂತಹ ದುರ್ಘಟನೆ. ಮನೆಯ ಮೇಲ್ಚಾವಣಿ ಕುಸಿದು ಬಿದ್ದ ಪರಿಣಾಮ ಪತಿ, ಪತ್ನಿ ಮತ್ತವರ 2 ಮಕ್ಕಳು ಮೃತಪಟ್ಟಿರು. ಗುರುನಾಥ್ ಬಡಿಗೇರ್, ಜ್ಯೋತಿ ಬಡಿಗೇರ್, ಕಾಳಮ್ಮ ಬಡಿಗೇರ್ ಮತ್ತು ಕೀರ್ತಿ ಬಡಿಗೇರ್ ಮೃತ ದುರ್ದೈವಿಗಳು. ಹಳೆ ಮನೆಯಲ್ಲಿ ವಾಸ ಇತ್ತು ಕುಟುಂಬ. ತಮ್ಮ ಮನೆಯನ್ನು ದುರಸ್ತಿ ಮಾಡಿಸ್ತಾ ಇತ್ತು. ನಿನ್ನೆ ರಾತ್ರಿ ಸುರಿದಂತ ಬಿರುಗಾಳಿ ಮಳೆಗೆ ಮನೆಯ ಮೇಲ್ಚಾವಣಿ ಕುಸಿದು ಬಿದ್ದಿದೆ. ಒಟ್ಟು 4 ಜನ ಇದ್ರು ಮನೆಯಲ್ಲಿ. 4 ಜನ ಕೂಡ ಮೃತಪಟ್ಟಿರೋದು ಮನೆಯ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಅವರ ಸ್ವಂತ ಮನೆ ರಿಪೇರಿ ಆಗ್ತಾ ಇತ್ತಂತೆ. ಅದಕ್ಕಾಗಿ ಬಾಡಿಗೆ ಮನೆಯೊಂದರಲ್ಲಿದ್ರು. ಆ ಬಾಡಿಗೆ ಮನೆ ಮೇಲ್ಚಾವಣಿ ಸಂಪೂರ್ಣವಾಗಿ ಶಿಥಿಲವಾಗಿತ್ತು. ನಿನ್ನೆ ಸುರಿದಂತ ಭಾರೀ ಮಳೆಗೆ ಮನೆಯ ಮೇಲ್ಚಾವಣಿ ಕುಸಿದು ಬಿದ್ದಿದೆ. 35 ವರ್ಷದ ಗುರುನಾಥ್ ಬಡಿಗೇರ ಮತ್ತವರ ಪತ್ನಿ ಮತ್ತಿಬ್ಬರು ಮಕ್ಕಳು ಈ ದುರ್ಘಟನೆಯಲ್ಲಿ ಬಲಿಯಾಗಿರು. ಇಡೀ ಕುಟುಂಬ ನಾಶ ಆಗಿದೆ. ನಿನ್ನೆ ಸುರಿದಂತ ಮಳೆ ಸೃಷ್ಟಿಸಿದಂತ ಅನಾಹುತ ಇದೆ. ರಾಜ್ಯದ 7ಕ್ಕೂ ಅಧಿಕ ಜಿಲ್ಲೆಗಳಲ್ಲಿ ನಿನ್ನೆ ಸಂಜೆ ಹೊತ್ತು ಧಾರಾಕಾರ ಮಳೆಯಾಗಿದೆ. ಪೂರ್ವ ಮುಂಗಾರು ಮಳೆ ಅಬ್ಬರಿಸಿದೆ. ವಿಜಯಪುರ ಜಿಲ್ಲೆಯಲ್ಲಿ ನಡೆದಿರುವಂತಹ ದುರಂತದ ದೃಶ್ಯವನ್ನು ಗಮನಿಸಿದ್ರಿ. ಇನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಅನಾಹುತಗಳಾಗಿದೆ. ಹಾವೇರಿ ಜಿಲ್ಲೆಯಲ್ಲೂ ಕೂಡ ಧಾರಾಕಾರ ಮಳೆಯಾಯಿತು. ನಿನ್ನೆ ಸಂಜೆ ಹೊತ್ತು ರಾತ್ರಿಯೆಲ್ಲ ಮಳೆಯಾಗಿದೆ. ಹಾವೇರಿ ಜಿಲ್ಲೆಯ ಹಲವೆಡೆ ಬಿರುಗಾಳಿ ಸಹಿತ ಮಳೆಯಾಗಿದೆ. ಮಳೆಗೆ ಹಾರಿ ಹೋಗಿದೆ ಅಲೆಮಾರಿ ಸಮುದಾಯದ ಗುಡಿಸಲುಗಳು. ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಲ್ಲಿದ್ದವರು. ಬಾಣಂತಿ ಮತ್ತು ಮಕ್ಕಳು, ಮಹಿಳೆಯರು ಸಂಕಷ್ಟಕ್ಕೆ ಸಿಲುಕಿರೋರು. ಇದ್ದಂಥ ಸೂರನ್ನ ಕೂಡ ಕಳ್ಕೊಂಡಿದ್ದಾರೆ. ಮನೆ ಇಲ್ಲ, ಸ್ವಂತ ಜಾಗ ಇಲ್ಲ. ಮುಂದಕ್ಕೇನು ಅನ್ನುವಂಥ ಪ್ರಶ್ನೆ ಅಳಲು ತೋಡ್ಕೊಳ್ತಾ ಇದ್ದಾರೆ ಅಲೆಮಾರಿ ಸಮುದಾಯದ ಜನ. ಇದ್ದಂಥ ಗುಡಿಸಲು ನಾಶ ಆಗಿದೆ ಮಳೆಯ ಪರಿಣಾಮ. ನನ್ನ ಟೆಂಟುಗಳ ಗಾಳಿಗೆ ಹೋಗಿ ಹಸುಗೂಸನ್ನ ಕೈಯಲ್ಲಿ ಹಿಡ್ಕೊಂಡು ಬಾಣಂತಿಯೊಬ್ರು ಕಣ್ಣೀರು ಹಾಕ್ತಾ ಇದ್ದಾರೆ. ಇದ್ದಂಥ ಒಂದು ಸೂರನ್ನ ಕೂಡ ಕಳ್ಕೊಂಡಿದ್ದೀವಿ. ಮನೆ ನಿರ್ಮಿಸೋದಕ್ಕೆ ಜಾಗ ಇಲ್ಲ, ಕೈಯಲ್ಲಿ ದುಡ್ಡು ಇಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಅಳಲು ತೋಡ್ಕೊಳ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.